me, forever on fire. ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಜಾಮೀನು ರದ್ದತಿಗೆ 7 ಕಾರಣವನ್ನ ನೀಡಿದೆ ರಾಜ್ಯ ಸರ್ಕಾರ. ಹಾಗಾದ್ರೆ 7 ಕಾರಣಗಳು ಏನೇನು? ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಮೇಲ್ಮನವಿಯಲ್ಲಿ ಈ 7 ಕಾರಣಗಳನ್ನ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇದು ಕಾನೂನಾತ್ಮಕವಾಗಿ ದರ್ಶನ್ಗೆ ಟೆನ್ಷನ್ ಇದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಪವಿತ್ರ ಗೌಡ, ದರ್ಶನ್, ಜಗದೀಶ್, ಅನುಕುಮಾರು, ನಾಗರಾಜು, ಲಕ್ಷ್ಮಣು, ಪ್ರದೋಷು, ಒಟ್ಟಾರೆ 7 ಜನ ಇವರ ಬೇಲನ್ನು ರದ್ದು ಮಾಡಬೇಕು ಅನ್ನುವಂಥ ಮನವಿ ರಾಜ್ಯ ಸರ್ಕಾರದಿಂದ ಹೋಗಿದೆ. ವಕೀಲರು ಕೂಡ ಆಲ್ರೆಡಿ ನೇಮಕ ಆಗಿದ್ದಾರೆ. 2 ಹಿರಿಯ ವಕೀಲರು 7 ಕಾರಣಗಳನ್ನು ಕೊಟ್ಟಿದ್ದಾರೆ. ಈ ಕಾರಣಗಳು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ವಕೀಲರು ಕೂಡ ಇದೇ ಆಯಾಮದಲ್ಲಿ ತಮ್ಮ ವಾದವನ್ನು ಮಂಡಿಸಲಿದ್ದಾರೆ. ಹಾಗಾದರೆ ಆ 7 ಕಾರಣಗಳು ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸಹಜವಾಗೇ ದರ್ಶನಿಗೆ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಸಾಕ್ಷಿ ತಿರುಚುವಂತಹ ಸಾಧ್ಯತೆಗಳಿದೆ. ನೋಡಿ, ಈಗ ಅವರು ಜಾಮೀನು ತೆಗೆದು ಹೊರಗೆ ಬಂದಿದ್ದಾರೆ. ಸಾಕ್ಷಿಯನ್ನು ತಿರುಚುವಂತಹ ಸಾಧ್ಯತೆಯನ್ನು ಹೈಕೋರ್ಟ್ ಇಲ್ಲಿ ಪರಿಗಣಿಸಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಬೇಕು ಅಂತ ಮನವಿಯನ್ನು ಮನವಿ ಮಾಡಿಕೊಂಡಿದ್ದಾರೆ. ಕಾರಣವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಹೈಕೋರ್ಟ್ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ, ದುಡ್ಡಿರೋದ್ರಿಂದಾಗಿ ತಿರುಚಬಹುದು, ಏನು ಬೇಕಾದರೂ ಮಾಡ್ಬೋದು ಅಂತ. ಇನ್ನು ಆರೋಪ ಪಟ್ಟಿಯಲ್ಲಿ 262 ಸಾಕ್ಷಿಗಳನ್ನು ಉಲ್ಲೇಖಿಸಲಾಗಿದೆ. ಅಂದರೆ ಚಾರ್ಜ್ ಶೀಟ್ನಲ್ಲಿ ವಿಚಾರಣೆ ವಿಳಂಬ ಆಗಿದ್ದಕ್ಕೆ ಜಾಮೀನು ಅಂತ ಹೈಕೋರ್ಟ್ ಹೇಳಿದೆ. ಅಂದರೆ ವಿಚಾರಣೆ ವಿಳಂಬದ ಕಾರಣ ಕೊಟ್ಟು ಜಾಮೀನು ಅಂತ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ನ ಈ ಅಭಿಪ್ರಾಯವು ಬಹಳ ಅವಸರದಿಂದ ಕೂಡಿದೆ. ರೇಣುಕಾಸ್ವಾಮಿನ ಬಲವಂತವಾಗಿ ಕರೆ ತಂದಿದ್ದಾರೆ. ಅಂದರೆ ಕಿಡ್ನಾಪ್ ಇದು. IPC ಸೆಕ್ಷನ್ 364 ಅಡಿ ಅಪರಾಧ. ಲಭ್ಯ ಸಾಕ್ಷಿಯನ್ನು ಹೈಕೋರ್ಟ್ ಪರಿಗಣಿಸಿಲ್ಲ. ನೋಡಿ, ಈ 7 ಕಾರಣಗಳಿದಾವಲ್ಲ, ಇದು ಬಲವಾದಂಥ ಕಾರಣಗಳು. ಇವನ್ನೇ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಮೇಲ್ಮನವಿಯಲ್ಲಿ ಉಲ್ಲೇಖವನ್ನು ಮಾಡಿದೆ. ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಅವರು ಸಾಕ್ಷಿಗಳನ್ನು ತಿರುಚಬಹುದು, ಏನು ಬೇಕಾದರೂ ಮಾಡಬಹುದು, ಬೆದರಿಕೆ ಹಾಕಬಹುದು, ದುಡ್ಡು ಕೊಟ್ಟು ಕೊಂಡುಕೊಳ್ಳಬಹುದು. ಆ ಸಾಧ್ಯತೆಗಳು ಕೂಡ ಇರ್ತವೆ. ಆದರೆ ಇದನ್ನು ಹೈಕೋರ್ಟ್ ಪರಿಗಣಿಸಲಿಲ್ಲ. ಅವರಿಗೆ ಜಾಮೀನನ್ನು ಅವಸರದಲ್ಲಿ ಕೊಟ್ಟಂಗಿದೆ. ಇವರಿಗೆ ಜಾಮೀನು ಕೊಟ್ಟಿದ್ದು. ಅಂದರೆ ಇಲ್ಲಿ ನೋಡಿ, ಹೈಕೋರ್ಟ್ ಜಾಮೀನು ಕೊಟ್ಟಿರೋದನ್ನು ಪ್ರಶ್ನೆ ಮಾಡೋದಿದು. ಅವ್ರಿಗೆ ಬೇಲನ್ನು ಕೊಟ್ಟಿರೋದು ಸಮಂಜಸ ಅಲ್ಲ, ಸೂಕ್ತ ಸಮಯ ಅಲ್ಲ. ಚಾರ್ಜ್ ಶೀಟ್ನಲ್ಲಿ 262 ಸಾಕ್ಷಿಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಸಾಕ್ಷಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ವಿಚಾರಣೆ ವಿಳಂಬ ಆಗಿದ್ದಕ್ಕೆ ಜಾಮೀನು ಅಂತ ಹೈಕೋರ್ಟ್ ಹೇಳಿದೆ. ಅಂದರೆ ಪೊಲೀಸರ ಕೆಲವೊಂದಿಷ್ಟು ವೈಫಲ್ಯಗಳು, ಈ ಸ್ಥಳ ಹಾಜರಾಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ಪೊಲೀಸರು ವಿಳಂಬ ಮಾಡಿದರು, ಅದಕ್ಕೆ ಜಾಮೀನು ಅನ್ನುವಂಥ ಕಾರಣ ಕೊಟ್ಟಿದೆ. ಇದು ಸಮಂಜಸ ಅಲ್ಲ ಅನ್ನೋದು ಆ ಕಾರಣಗಳಲ್ಲಿ ಪ್ರಮುಖವಾಗಿದೆ.